ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ರೋಶ ವರ್ಕ್ನಾರು ಮಾಡ್ಬೋದು, ಇಲ್ಲ ಕುಚ್ಚು ಹಾಕೋಬೋದು, ವಿತೌಟ್ ಕುಚ್ಚು ಹಾಕೋಬೋದು. ಯಾವ ರೀತಿ ಬೇಕಾದರೆ ಯೂಸ್ ಮಾಡ್ಬೋದು ಈ ಡಿಸೈನ. ವಿತೌಟ್ ಕುಚ್ಚು ಹಾಕಿದ್ರೂ ಚೆನ್ನಾಗಿರುತ್ತೆ, ವಿತ್ ಕುಚ್ಚು ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಎರಡು ರೀತಿಯ ಡಿಸೈನು ಚೆನ್ನಾಗಿರುತ್ತೆ, ಹೊಸ ರೀತಿ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಬಿಗಿನರ್ಸ್ಗಳು ಕೂಡ ಈಸಿಯಾಗಿ ಹಾಕೋಬೋದು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮಾಮೂಲಿ ನಾನು 6 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ನೋಡಿ, ಮೊದಲಿಗೆ 2 ಸಲ ಲಾಕನ್ನು ಮಾಡ್ಕೋಬೇಕು. ವಿತ್ ಕುಚ್ಚು ಹಾಕ್ತೀವಿ ಅಂದರೆ ಸ್ಟಾರ್ಟಿಂಗು ನಾವು ಇಲ್ಲಿ 5 ಚೈನನ್ನು ಹಾಕೋಬೇಕು. ಕುಚ್ಚು ಬೇಡ ಅನ್ನೋದಾದರೆ 5 ಚೈನ್ ಬೇಡ, ಡೈರೆಕ್ಟಾಗಿ ಡಿಸೈನ್ಗೆ ಹೋಗಬೇಕಾಗುತ್ತೆ. ನಾನು ಎರಡನ್ನೂ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಈ ರೀತಿ 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಒಂದು ಸಲ ಲಾಕ್ ಮಾಡಿದ್ದೀನಿ, 2 ಟೈಮ್ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ 2 ಟೈಮ್ ಹಾಕ್ಕೊಂಡೆ. ನೋಡಿ, ಲಾಕ್ ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ತೊಗೊಳ್ಳಿ. ಒಂದು ಸಲ ತೊಗೊಂಡು ನೋಡಿ, ಈ ರೀತಿ ಒಂದು ಅರ್ಧ ಇಂಚು ಗ್ಯಾಪು, ಸ್ವಲ್ಪ ಪಕ್ಕದಲ್ಲೇ ಸ್ವಲ್ಪ ಒಂದು ಅರ್ಧ ಇಂಚು ಗ್ಯಾಪನ್ನು ತೊಗೊಂಡು ಈ ರೀತಿ ಬಟ್ಟೆ ಒಳಗಡೆ ಹಾಕಿ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ಥ್ರೆಡ್ಡನ್ನು ತೊಗೊಳ್ಳಿ. ಥ್ರೆಡ್ಡನ್ನು ತೊಗೊಂಡು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಈ ರೀತಿ ತೊಗೋಬೇಕು. ಈ ರೀತಿ ತೊಗೊಂಡಾದ್ಮೇಲೆ 1 2 3 ಚೈನ್ನ ಹಾಕ್ಕೊಂಡು ಈಗ ಹಾಕಿದ್ವಿ ಅಲ್ವಾ, ಇದು ಒಂದು ಕಂಬ ಆಯಿತು. ಅದ್ರ ಕೆಳಗಡೆ ಹೀಗೆ ಹೋಗಿ ದಾರನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ. ಇದನ್ನು ಪಿಕೌಟ್ ಅಂತ ಹೇಳ್ತೀವಿ. ಕಂಬದ ಮೇಲೆ 3 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಫಮ್ ಆಗುತ್ತೆ ನೋಡಿ, ಈ ರೀತಿ ಡಿಸೈನು. ಅದನ್ನು ಪಿಕೌಟ್ ಅಂತ ಹೇಳ್ತೀವಿ. ಮತ್ತು ಇಲ್ಲಿಂದ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ಡನ್ನು ತೊಗೊಂಡು ಈಗ ಏನು ಹಾಕಿದ್ವಿ ಅಲ್ಲೇ ಹೋಗಿ ನೋಡಿ ಮತ್ತೆ ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶನ ಮಾಡಿಕೊಂಡು 3 ಚೈನನ್ನು ಹಾಕೊಂಡು ಮತ್ತೆ ಒಂದು ಪಿಕೌಟನ್ನು ಮಾಡ್ಕೋಬೇಕು. ಇಲ್ಲಿ ಬಿಗಿನರ್ಸ್ಗಳು ಕೂಡ ಈಸಿಯಾಗಿ ಹಾಕೋಬೋದು ಈ ಡಿಸೈನ್ನ. ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ಡನ್ನು ತೊಗೊಂಡು ಎಲ್ಲಿ ಹಾಕಿರ್ತೀವಿ ಅಲ್ಲೇ ಹಾಕೊಳ್ಳಿ. ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾವು 5 ಪಿಕೌಟ್ಗಳನ್ನ ಹಾಕೊಳ್ಳೋಣ. ನಾನಿಲ್ಲಿ 5 ಪಿಕೌಟನ್ನು ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ನ ಹಾಕ್ಕೊಂಡು ಪಿಕೌಟ್ ಫಮ್ ಮಾಡ್ಕೋಬೇಕು. 3 ಆಗಿದೆ, ಇನ್ನು 2 ಹಾಕೊಳ್ಳೋಣ. ನೋಡಿ, ಈಗ 5 ಪಿಕೌಟ್ ಆಯಿತು. 5 ಕಂಬಕ್ಕೆ 5 ಪಿಕೌಟ್ಗಳು ಬರುತ್ತೆ. ಈ ರೀತಿ ಹಾಕ್ಕೊಂಡಾದ್ಮೇಲೆ ನೋಡಿ, ಥ್ರೆಡ್ಡನ್ನು ಈ ರೀತಿ ತೊಗೊಳ್ಳಿ. ಥ್ರೆಡ್ಡನ್ನು ಈ ರೀತಿ ತೊಗೊಂಡು ನೋಡಿ, ಮೊದಲೇ ಹೇಳಬೇಕಾಗಿತ್ತು ನಾನು ನಿಮಗೆ, ಒಂದು ನಿಮಿಷ. ಈ ರೀತಿ ಥ್ರೆಡ್ ಒಳಗಡೆ ಮೊದಲೇ ಬೀಡನ್ನು ಹಾಕ್ಕೊಂಡಿರಿ. ನೋಡಿ, ನಾನಿಲ್ಲಿ 3 ಬೀಡನ್ನು ಈಗ ತೊಗೊಳ್ತಾ ಇದ್ದೀನಿ. 3 ಬೀಡನ್ನು ನೋಡಿ ಇಲ್ಲಿಗೆ ಈ ರೀತಿ ಜರುಗಿಸ್ಕೊಳ್ಳೋಣ. ಇಲ್ಲಿಗೆ ಜರುಗಿಸ್ಕೊಂಡು ನೋಡಿ, 3 ಬೀಡ್ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಈ ರೀತಿ ಥ್ರೆಡ್ಡನ್ನು ಹೀಗೆ ತೊಗೋಬೇಕು. ಈ ರೀತಿ ಸ್ವಲ್ಪ ಹೀಗೆ ತೊಗೊಂಡು ಇಲ್ಲಿಗೆ ನಾನು ಹೀಗೆ ನೋಡಿ ಈ ರೀತಿ ಇಟ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿದೆ ಅಲ್ವಾ, ಈ ಕಡೆಯಿಂದ ಬೀಡೊಳಗಡೆ ಹೀಗೆ ಕ್ರೋಶನ ಹೀಗೆ ಹಾಕ್ಕೊಂಡು ನೋಡಿ, ಇಲ್ಲಿಂದ ಇಷ್ಟು ಥ್ರೆಡ್ಡನ್ನು ಒಟ್ಟಿಗೆ ನೀಟಾಗಿ ಹೀಗೆ ಟೈಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀಟಾಗಿ ಅದರೊಳಗಡೆ ಇನ್ಸರ್ಟ್ ಮಾಡಿಬಿಡ್ಬೇಕೀಗ. ಈ ರೀತಿ ಹೀಗೆ ಎಳೆದು ಬಿಟ್ಟರೆ ನೀಟಾಗಿ ಅದು ಕೂರುತ್ತೆ. ಈಗಾದಮೇಲೆ ನೋಡಿ, ನಮಗೆ ಸುತ್ತ ಎಲ್ಲೂ ನೀಟಾಗಿ ಕಾಣುತ್ತೆ, ಸುತ್ತನೂ ಥ್ರೆಡ್ ಬರೋದಿಲ್ಲ. ಹಾಗಾಗಿ ಈ ರೀತಿ ಒಳಗಡೆಯಿಂದನೇ ತೊಗೊಬಿಟ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಅದಕ್ಕೋಸ್ಕರ ಈಗ ಮಾಡಿಕೊಂಡೆ ನೋಡಿ. ಈಗ ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದ್ದೀವಿ, 1/2 ಇಂಚು ಇದು ಮಾಡ್ಕೊಂಡಿವಿ ಅಲ್ವಾ ನಾವು, ಇಲ್ಲಿಂದ ಇಲ್ಲಿಗೆ 1/2 ಇಂಚು ಏನು ಗ್ಯಾಪ್ ಕೊಟ್ಕೊಂಡ್ವಿ ಅಷ್ಟೇ ಗ್ಯಾಪನ್ನು ನಾವು ಇಲ್ಲೂ ಕೊಟ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ 2 ಟೈಮ್ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕುಚ್ಚು ಹಾಕೊಳ್ತೀವಿ ಅನ್ನೋದಾದರೆ ಮತ್ತೆ ನಾವಿಲ್ಲಿ 5 ಚೈನ್ನ ಹಾಕೋಬೇಕು. ಕುಚ್ಚು ಹಾಕೊಳ್ಳೋದಿಲ್ಲ ಅಂದರೆ ಇಲ್ಲಿಂದನೇ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ಮಾಮೂಲಿ ಪಿಕೌಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾನು ಇನ್ನೊಂದು ಸಲ ನಿಮಗೆ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತೀನಿ ನೋಡಿ. 4 ಅಥವಾ 5 ಚೈನನ್ನು ಹಾಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ. ಲಾಕ್ ಹಾಕೊಂಡಾದ್ಮೇಲೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ಡನ್ನು ತೊಗೊಂಡು ಹೀಗೆ 1/2 ಇಂಚು ಗ್ಯಾಪಾಗಿ ಹೀಗೆ ಬಟ್ಟೆಗೆ ಹಾಕಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಕಂಬನ ಎರಡರಲ್ಲೊಂದು ಕಂಬ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ. ಇದೇ ಥರ ನಾವಿಲ್ಲಿ 5 ಕಂಬಗಳನ್ನ ಮಾಡ್ಕೋಬೇಕು. ಅದೇ ಪಾಯಿಂಟಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ 3 ಚೈನು ಪಿಕೌಟು ಈ ರೀತಿ 5 ಕಂಬ ಮಾಡಿಕೊಂಡು ಆಮೇಲೆ ಬೀಡ್ ಅನ್ನೋದನ್ನ ಇನ್ಸರ್ಟ್ ಮಾಡ್ಕೋಬೇಕು.
ಬಿಗಿನರ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಆದರೂ ಟ್ರೈ ಮಾಡಿ. ಒಂದು ಸಲ 2 ಸಲ ಹಾಕೋ ತನಕ ಅಷ್ಟೇ. ನೋಡಿ 5 ಪಿಕೋಟ್ ಕಂಬಗಳಾದಮೇಲೆ ಈ ರೀತಿ 3 ಬೀಡನ್ನು ಮಾತ್ರ ಹೀಗೆ ತೊಗೊಳ್ತೀನಿ. ಈ ರೀತಿ 3 ಬೀಡನ್ನ ತೊಗೊಂಡು 3 ಬೀಡು ಎಷ್ಟು ಹಿಡಿಯುತ್ತೆ ಅಷ್ಟು ಲೆಂತಾಗಿ ಈ ರೀತಿ ನೋಡಿ, ಅಷ್ಟು ಲೆಂತಾಗಿ ಮೊದಲೇ ಈ ಥ್ರೆಡನ್ನು ಹೀಗೆ ಎಳೆದು ಬಿಟ್ಕೋಬೇಕು. ಹೀಗೆ ನೆಕ್ಸ್ಟು ನಾವಿಲ್ಲಿ ಇದರೊಳಗಡೆಯಿಂದ ಹೀಗೆ ಕ್ರೋಶನ ತೊಗೊಂಡು ಈ ರೀತಿ ನೋಡಿ, ಹೀಗೆ ಸ್ವಲ್ಪ ಟೈಟ್ ಇಟ್ಕೊಳ್ಳಿ. ಹೀಗೆ ಟೈಟ್ ಇಟ್ಕೊಂಡು ಬಿಗಿನರ್ಸ್ಗಳು ಹೀಗೆ ಬೀಡನ್ನು ಸ್ವಲ್ಪ ಹೀಗೆ ತಳ್ಕೊಳ್ಳಿ. ಈ ಥರ ತಳ್ಕೊಂಡ್ರೆ ಈ ರೀತಿ ಹೋಗಿ ಸೇರ್ಕೊಳ್ಳುತ್ತೆ. ಈಗ ನಾವು ಇಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿದ್ದೀವಿ 1/2 ಇಂಚು ಅಷ್ಟೇ ಇಲ್ಲಿನೂ ಗ್ಯಾಪ್ ಕೊಟ್ಕೊಂಡು ಬಟ್ಟೆಗೆ ಈ ರೀತಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಇದು ಏನು ಡಿಫ್ರೆಂಟ್ ಅಂದರೆ ಫ್ರೆಂಡ್ಸ್, 1/2 ಕ್ರೋಶ ವರ್ಕ್ ಇರುತ್ತೆ, 1/2 ಬೀಡ್ ಇರುತ್ತೆ. ನೋಡಿ ಈ ರೀತಿ ಬೀಡ್ ಆದಮೇಲೆ ಬೀಡ್ ಹಾಕ್ತೀವಿ ಅಲ್ವಾ, ಬೀಡ್ ಹಾಕಿ ಲಾಕ್ ಮಾಡಿದ್ಮೇಲೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡನ್ನು ತೊಗೊಂಡು 1/2 ಇಂಚ್ ಏನು ಗ್ಯಾಪ್ ಇರುತ್ತೆ ಸ್ವಲ್ಪ ಅಂತರ, ಒಂದು ಕಣ್ಣಲ್ಲಿ ಮಾಡ್ಕೊಳ್ಳಿ ಸಾಕು. 1/2 ಇಂಚ್ ಅಂತರ ತೊಗೊಂಡು ಅಲ್ಲಿಂದ ಈ ರೀತಿ ಥ್ರೆಡನ್ನು ತೊಗೊಂಡು ಎರಡರಲ್ಲೊಂದು ಈ ರೀತಿ ತೊಗೊಂಡು ಪಿಕಾಟನ್ನು ಮಾಡ್ಕೊಳ್ಳಿ. 3 ಚೈನ್ನ ಹಾಕ್ಕೊಂಡು ಪಿಕಾಟ್ ಮಾಡಿಕೊಂಡು ಇಲ್ಲಿ 5 ಕಂಬ ಮತ್ತು 5 ಪಿಕಾಟನ್ನು ಹಾಕೊಂಡು ಹೋಗಬೇಕು. ಫಸ್ಟ್ ಸ್ಟಾರ್ಟಿಂಗು ಏನು ಲೂಪ್ ಆಗ್ತಿರಲ್ವ ಇಲ್ಲಿ ಅದೇ ಜಾಗಕ್ಕೆ ಹೋಗಿ ಮತ್ತೆ ಥ್ರೆಡನ್ನು ತೊಗೊಂಡು ಇದೇ ರೀತಿ 5 ಕಂಬನ ಮಾಡ್ಕೊಳ್ಳಿ. ನೋಡಿ ನಿಮಗೆ ಆ ರೀತಿ ಬೀಡನ್ನು ತೊಗೊಳಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಲೂಪನ್ನು ತೊಗೊಂಡು 3 ಬೀಡನ್ನು ತೊಗೊಳ್ಳಿ. 3 ಬೀಡನ್ನು ತೊಗೊಂಡು ಈ ರೀತಿ 1 ಬೀಡನ್ನು ಹಾಕೊಳ್ಳಿ. 1 ಬೀಡನ್ನ ಹಾಕಿ ಈ ರೀತಿ ಲಾಕ್ ಮಾಡಿ, ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಈ ರೀತಿ ಲಾಕ್ ಮಾಡಿಕೊಂಡು ನಿಮಗೆ ನಾನು ಮೊದಲು ಹೇಳ್ಕೊಟ್ಟಿದ್ದ ರೀತಿ ಬರಲಿಲ್ಲ ಅಂದರೆ ಈ ರೀತಿನೇ ಮಾಡಿಕೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಏನು ವ್ಯತ್ಯಾಸ ಅಂತ ಅಂದರೆ ನೋಡಿ, ಈ ಥರ ಹಾಕಿದ್ರೆ ಥ್ರೆಡ್ ಅನ್ನೋದು ಕಾಣೋದಿಲ್ಲ, ಈ ಥರ ಹಾಕೊಂಡ್ರೆ ಥ್ರೆಡ್ ಅನ್ನೋದು ಕಾಣುತ್ತೆ, ಅಷ್ಟೇ ವ್ಯತ್ಯಾಸ. ನಿಮಗೆ ಈ ರೀತಿ ಹಾಕೋಕ್ಕೆ ಕಷ್ಟ ಆಗ್ತಿದೆ ಅನಿಸಿದ್ರೆ ಈ ರೀತಿಯೂ ಸಹ ಹಾಕೋಬೋದು, ಹಾಕೊಳ್ಳಿ, ಏನು ತೊಂದರೆ ಇಲ್ಲ. 2 ರೀತಿಯೂ ಹೇಳ್ಕೊಟ್ಟಿದ್ದೀನಿ, ತೋರಿಸ್ತೀನಿ ನಾನು. ಫೈನಲ್ ನಿಮಗೆ ಕುಚ್ಚು ಕಟ್ಟಿದ್ರೆ ಹೇಗೆ ಕಾಣುತ್ತೆ, ಕಟ್ತಾ ಇರೋ ಕಡೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ. ನೋಡಿ ಹೀಗೆ ವಿತೌಟ್ ಕುಚ್ಚು ಅಂದರೆ ನೋಡಿ ಮಧ್ಯದಲ್ಲಿ ಇದೆಯಲ್ವಾ ಇಷ್ಟು ಮಾತ್ರ ಹೀಗೆ ಕಂಟಿನ್ಯೂಸ್ ಆಗಿ ಬಾರ್ಡರ್ ಶೇಪು ಹಾಕೊಂಡು ಹೋಗುವಂಥದ್ದು. ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಮಧ್ಯದಲ್ಲಿ 4ಕ್ಕೆ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ರೀತಿ ಬಾರ್ಡರ್ ಶೇಪು ಅದನ್ನು ಕಂಟಿನ್ಯೂಸ್ ಆಗಿ ಹಾಕೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನೋಡಿ ಈ ರೀತಿ ಕುಚ್ಚನ್ನ ಕಟ್ಟಿ ಹಾಕ್ತೀವಿ ಅಂತ ಅಂದರೆ ಈ ರೀತಿನೂ ಹಾಕ್ಬೋದು. ವಿತ್ ಕುಚ್ಚು ಕ್ರೋಶೆ ವರ್ಕ್ ಹಾಕ್ತೀವಿ ಅಂದರೆ ನೋಡಿ ಈ ರೀತಿನೂ ಚೆನ್ನಾಗಿ ಕಾಣುತ್ತೆ. 2 ರೀತಿ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ನಾವು ಸ್ಯಾರಿ ಪೂರ್ತಿ ಹಾಕೊಂಡು ನೋಡಿದಾಗ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ಕ್ಯಾಮ್ರಾಗಿಂತ ನೀವು ನೀವೇ ಹಾಕಿ ನೋಡ್ತಿರಲ್ವಾ, ಆಗ ನಿಜವಾಗ್ಲೂ ಅದರ ಲುಕ್ ಏನಿದೆ ನಿಮಗೇನೆ ಗೊತ್ತಾಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಬಾರ್ಡರ್ ರೀತಿ ಬರೀ ವರ್ಕನ್ನೇ ಮಾಡ್ಕೊಂಡು ಹೋಗ್ತೀರಾ ಇಲ್ಲ ಕುಚ್ಚನ್ನು ಹಾಕೊಳ್ತೀರೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಮತ್ತು ನೋಡಿ ಇಲ್ಲಿ ನೋಡಿ, ನಾನು ಮೊದಲು ತೋರಿಸಿದಂಥ ಮೆಥಡಲ್ಲಿ ಹಾಕಿರೋದು ಈ ರೀತಿ ನೀಟಾಗಿ ಕಾಣಿಸುತ್ತೆ. ಮತ್ತು ನಿಮಗೆ ಈ ರೀತಿಯೂ ಥ್ರೆಡನ್ನು ಇದು ಮಾಡಿಕೊಂಡು ಲಾಕು, ಒಂದು ಬೀಡು ಲಾಕು ಈ ರೀತಿ ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ಆದರೆ ಥ್ರೆಡ್ ಕಾಣುತ್ತೆ ಅಷ್ಟೇ, ಏನು ತೊಂದರೆ ಇಲ್ಲ. ಇದೂ ಒಂದು ಲುಕ್ ಬರುತ್ತೆ, ಇದು ಒಂಥರ ಲುಕ್ ಬರುತ್ತೆ. ನಿಮಗೆ ಯಾವ್ದು ಈಸಿ ಅನ್ನುತ್ತೆ ಆ ರೀತಿ ಹಾಕೊಳ್ಳಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಒಳ್ಳೊಳ್ಳೆ ರೀತಿ ಕ್ರೋಶಾ ವರ್ಕ್ ಡಿಸೈನ್ಗಳನ್ನ ತೋರಿಸ್ಕೊಡ್ತೀನಿ. ನೀವೂ ಹಾಕ್ಕೊಂಡು ನೀಟಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.